ನಮಸ್ಕಾರ ಡಿಜಿಟಲ್ ಕುಟುಂಬದ ಅನ್ನದಾತರಿಗೆ. ಇವತ್ತು ನಾನಿದ್ದೀನಿ ಅಂಬರೀಷ್ ಅಣ್ಣ ಹುಟ್ಟಿದ ನಾಡು ದೊಡ್ಡರಸಿನಕೆರೆಯಲ್ಲಿ. ಸೊ ನನ್ನಿಂದ ನೀವು ನೋಡ್ತಾ ಇದ್ದೀರಾ ಬೋರ್ಡು ಗಿಲ್ಲಿ, ಬಿಗ್ ಬಾಸ್ ಗಿಲ್ಲಿ ಗಿಲ್ಲಿ ಅಂತ 5 ರೂಪಾಯಿಗೆ ಇಡ್ಲಿ 5 ರೂಪಾಯಿಗೆ ದೋಸೆಯನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಇಲ್ಲಿನ ನಮ್ಮ ಮಂಡ್ಯದ ಜನ ಬಿಟ್ಟು ಇಲ್ಲಿರುವಂತಹ ಜನ ತಿಂದಿರೋದಲ್ಲದೆ ಇಲ್ಲಿ ಹೋಗ್ತಕ್ಕಂಥ ಈ ರೋಡಲ್ಲಿ ಹಾದು ಹೋಗ್ತಕ್ಕಂಥ ಜನ ಕೂಡ ಬಂದು ಇಲ್ಲಿ ಟೇಸ್ಟ್ ಮಾಡ್ತಾ ಇದ್ದಾರೆ. ಜನ ಅಂತೂ ಸಿಕ್ಕಾಪಟ್ಟೆ ಇತ್ತು. ಆ ಕ್ರೌಡ್ ಅಂತೂ ನಾನು ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ ಹೇಗಿದೆ ಅಂತ. ಇನ್ನು ಟೇಸ್ಟ್ ಬಗ್ಗೆ ಹೇಳೋದಾದ್ರೆ ಇನ್ನೂ ಸಖತ್ತಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಬಂದಿದ್ದೀನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಆದರೆ ಈ ಗಿಲ್ಲಿಗೋಸ್ಕರ ಒಬ್ಬ ಹೋಟೆಲ್ ಮಾಲೀಕರು ಈ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಎಂಥ ಮನಸ್ಸು ಇರ್ಬೋದು ಇವ್ರದ್ದು. ಅವ್ರ ಹೋಟ್ಲಲ್ಲಿ ಈಗ 20 ರೂಪಾಯಿಗೆ ದೋಸೆ ಸಿಗೋದೆ ತುಂಬ ಕಷ್ಟ. ಅದರಲ್ಲೂ 5 ರೂಪಾಯಿಗೆ ದೋಸೆ 5 ರೂಪಾಯಿಗೆ ಇಡ್ಲಿ ಕೊಡ್ತಾ ಇದ್ದಾರೆ. ಅದನ್ನ ಜನ ಹೊಟ್ಟೆ ತುಂಬ ತಿಂದು ಹೋಗ್ತಾ ಇದ್ದಾರೆ. ಟೇಸ್ಟ್ ಕೂಡ ಚೆನ್ನಾಗಿದೆ ಅಂತ ಇದ್ದಾರೆ. ಬನ್ನಿ ಇನ್ಯಾಕೆ ತಡ, ಹೋಗಿ ಮಾತನಾಡಿಸೋಣ, ಎಲ್ಲದನ್ನ ಕೇಳಿ ತಿಳ್ಕೊಳ್ಳೋಣ. 4 ಪ್ಲೇಟು ಕೊತ್ತಂಬರಿ ಬೀಜ ಸರ್ ಇಲ್ಲೇ ತಲಕಾಡ್ಗೆ ಹೋಗ್ತಿದ್ವಿ. ಇಲ್ಲಿ 5 ರೂಪಾಯಿಗೆ ದೋಸೆ ಮತ್ತೆ ಇಡ್ಲಿ ಅಂತ ಬೋರ್ಡ್ ಹಾಕಿದ್ರು, ಗೆದ್ದು ಬಂದ್ರೆ ಅಂತ. ಅದು ನೋಡ್ಬಿಟ್ಟು ಇಷ್ಟೊಂದು ಜನ ಬೇರೆ ಸೇರಿದ್ರು, ಅದಕ್ಕೆ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಬಂದ್ವಿ. ಇಲ್ಲ ಸರ್, ಗೊತ್ತಿರ್ಲಿಲ್ಲ. ನಾನೀಗ ತಲಕಾಡ್ಗೆ ಹೋಗ್ತಿದ್ದೆ, ಟ್ರಿಪ್ಗೆ ಹೋಗ್ತಿದ್ವಿ. ಸೊ ಹೌದು ತುಂಬಾ ಹೇಳಂಗೆ ಇಲ್ಲ. ತುಂಬಾ ಖುಷಿ ಆಗ್ತಿದೆ. ತುಂಬಾ ಜನ ಬಂದಿದ್ದಾರೆ. ಕ್ರೌಡ್ ನೋಡ್ಬಿಟ್ಟೆ ನಾನು ನಿಂತಿದ್ದು. ಫುಲ್ ಎಕ್ಸೈಟ್ಮೆಂಟ್. ತುಂಬಾ ಚೆನ್ನಾಗಿದೆ. ಇದೇ ತರ ಮಾಡ್ತಾರೆ. ತಿನ್ಬೇಕು ಅನಿಸ್ತಿದೆ. ನೋಡಿ ಎಷ್ಟೊಂದು ಮಾಡ್ತಿದ್ದಾರೆ. ಸಾಕಾಗಿದೆ. ತಿನ್ಬೇಕು ಅನಿಸ್ತಿದೆ, ಅದಕ್ಕೆ ನಿಲ್ಸಿದ್ದು. ಹೌದು ಥ್ಯಾಂಕ್ ಯು.
ನಮಸ್ಕಾರ ಸರ್, ನಮ್ಮ ಹೆಸರು ಗವಿಸಿದ್ದೇಗೌಡ ಅಂದ್ಬಿಟ್ಟು ಸರ್. ಗವಿ ಹೋಟೆಲ್ ಅಂತ ಅಂದ್ಬಿಟ್ಟು ಸರ್. ಗವಿ ಹೋಟೆಲ್ ಹೋಗಿ ಗಿಲ್ಲಿ ಹೋಟೆಲ್ ಆಗಿದೆ. ಗಿಲ್ಲಿಗೋಸ್ಕರನೇ ಮಾಡಿದ್ವಿ. ಅವ್ರ ಹೆಸರು ಹೇಳಿ ಅವ್ರಿಗೋಸ್ಕರನೇ ಅವ್ರ ಒಂದು ಬೆಂಬಲ ಕೊಡಬೇಕು ಅಂದ್ಬಿಟ್ಟು ಮಾಡಿದ್ದೀವಿ. ಹಾಗಾಗಿ ಎಲ್ಲ ಗವಿ ಹೋಟ್ಲು ಬಿಟ್ಬಿಟ್ಟು ಎಲ್ಲ ಗಿಲ್ಲಿ ಹೋಟ್ಲು ಅಂದ್ಕೊಂಡು ಎಲ್ಲ ಕಸ್ಟಮರ್ಸ್ ತುಂಬ ಖುಷಿ ಪಟ್ಕೊಂಡು. ಇಲ್ಲ ಸರ್, ಅವರಿಂದನೇ ಮಾಡಿದ್ದೀವಿ. ಅವ್ರಿಗೋಸ್ಕರನೇ ನಾನು ಪರ್ಮನೆಂಟಾಗಿ ಅದೇ ಥರ ಇಟ್ಕೊಬಿಡ್ತೀನಿ ಸರ್. ಇದು ಫುಲ್ ಟೈಮ್ ಸರ್, ಇದು ಎನಿ ಟೈಮ್. ಇದು ಗಿಲ್ಲಿಗೆ ಅರ್ಪಣೆ ಮಾಡಿಬಿಟ್ಟಿದ್ವಿ. ಆ ಒಬ್ಬ ಒಳ್ಳೆಯ ಕಲಾವಿದನಿಗೆ, ಉತ್ತಮ ಹಾಸ್ಯ ನಟನಿಗೆ ಅಂದ್ಬಿಟ್ಟು ನಾನು ಇದನ್ನು ಫಿಕ್ಸ್ ಮಾಡಿಬಿಟ್ಟಿದ್ದೀನಿ ಸರ್. ಖಂಡಿತ ಲೈಫ್ ಟೈಮ್, ಪೂರ್ತಿ ಲೈಫ್ ಟೈಮ್. ನಾನು ಎಲ್ಲಿ ತನಕ ಹೋಟ್ಲು ಮಾಡ್ತೀನಿ ಅಲ್ಲಿ ತನಕ. ಏನಾದ್ರು ಸ್ವಲ್ಪ ಬೆಲೆ ಏರಿಕೆ ಅಂತ ಕಂಡಂಥ ಟೈಮಲ್ಲಿ ಏನಾದರೂ ₹1 ₹2 ಜಾಸ್ತಿ ಮಾಡ್ಬೋದು ಅಷ್ಟೇ. ಬೆಲೆ ಇದು ನಮ್ಮ ದಿನಸಿ ಪದಾರ್ಥಗಳು ಏರಿಕೆ ಆಯ್ತವಲ್ಲ, ಅವಾಗ ಬೇಕಾದ್ರೆ ₹1 ₹2 ಜಾಸ್ತಿ ಮಾಡ್ಬೋದು. ಅಂತೂ ₹5 ಅಂತೂ ನಾನು ಪಕ್ಕಾ ಫಿಕ್ಸ್ ಮಾಡಿಬಿಟ್ಟಿನಿ ಸರ್. ಇದು ಗಿಲ್ಲಿಗೋಸ್ಕರನೇ. ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ಗೆಲ್ಲಿ ಅಂದ್ಬಿಟ್ಟೆ ನಾನು ಈ ಥರ ಒಂದು ಮಾಡಿರೋದೆ ಸರ್. ಇಲ್ಲ ಸರ್, ನಮ್ಮ ಮಂಡ್ಯ ಜಿಲ್ಲೆ ಹುಡುಗ. ಹಾಗಾಗಿ ನಮ್ಮ ಪ್ರೀತಿಗೋಸ್ಕರ, ಅವ್ರ ಮೇಲೆ ಪ್ರೀತಿ ಅಭಿಮಾನಕ್ಕೋಸ್ಕರ, ಆಮೇಲೆ ಅವರ ಕೆಲವೆಲ್ಲ ಕಾಮಿಡಿಗಳು ನೋಡ್ತಾ ಇರ್ತೀವಲ್ಲ, ಅಭಿನಯ ಎಲ್ಲ ನೋಡ್ತಾ ಇರ್ತೀವಲ್ಲ, ಒಬ್ಬ ಉತ್ತಮ ಕಲಾವಿದ, ಒಬ್ಬ ಉದ್ಭವ ಆಗಿದ್ದಾರೆ. ಇಂಥವ್ರು ಮುಂದಕ್ಕೆ ಬೆಳಿಬೇಕು. ಇವರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೆಸರು ಮಾಡಬೇಕು, ಇನ್ನೂ ಹೆಚ್ಚು ಬೆಳಿಬೇಕು. ಬಿಗ್ ಬಾಸಲ್ಲಿ ಗೆದ್ದು ಬರಬೇಕು. ಗೆದ್ದು ಬಂದು ಕನ್ನಡ ಚಿತ್ರರಂಗದಲ್ಲಿ ಎಲೆಯಾಗಿ ನಿಲ್ಲಬೇಕು, ಬೆಳಿಬೇಕು ಅನ್ನೋದು ನನ್ನ ಆಸೆ ಸರ್. ಹೌದು 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 ಸರ್. ಇದು ಜಾಗದ ವಿಶೇಷತೆ ಇನ್ನೊಂದೇನಪ್ಪ, ಇದು ನಮ್ಮ ರಬಾ ಸ್ಟಾರ್ ಅಂಬರೀಷ್ ಅಣ್ಣವರ ಹುಟ್ಟೂರಿದು. ರಬಾ ಸ್ಟಾರ್ ಅಂಬರೀಷ್ ಅಣ್ಣವರ ಹುಟ್ಟೂರಿದು. ಹಾಗಾಗಿ ಆ ಊರದ ಜಾಗದಲ್ಲೇ ನಮ್ಮ ಇನ್ನೊಬ್ಬ ಕಲಾವಿದನ ಇಲ್ಲಿಂದ ಸೃಷ್ಟಿ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ನಾವು ಇಲ್ಲಿಂದ ಸ್ವಲ್ಪ ಅವ್ರಿಗೆ ಎನ್ಕರೇಜ್ ಮಾಡ್ತಾ ಇದ್ದೀವಿ ಸರ್. ಹೌದೌದು, ಇವರು ಅದೇ ಥರ ಆಗಬೇಕು ಅಂತ ನನ್ನ ಆಸೆ ಸರ್. ನಾವಿಲ್ಲ ಪಕ್ಕ ಅರೇಚಕ್ನಲ್ಲಿ ಸರ್. ಅದ್ರ ನಮ್ಮ ಊರ ಪಕ್ಕನೇ ಗಿಲ್ಲಿಯವ್ರ ಊರು. ನೋಡಿದೀವಿ ಸರ್, ನೋಡ್ತೀವಿ. ಮಿಸ್ ಮಾಡೋದೇ ಇಲ್ಲ. ನಾನು ಗಿಲ್ಲಿಗೋಸ್ಕರ ಬಿಗ್ ಬಾಸ್ ನೋಡ್ತಾ ಇರೋದು. ನೋಡದೆ ಇರೋಕ್ಕಾಗತ್ತಾ? ಬೇರೆ ಪೂರಿ, ರೈಸ್ ಬಾತು, ಚಿತ್ರಾನ್ನ ಎಲ್ಲ ಸಿಗುತ್ತೆ ಸರ್. ಏನು ಸರ್? ಮಧ್ಯಾಹ್ನ ಉಪ್ಸಾರು ಮುದ್ದೆ ಮಾಡ್ತಿರ್ತೀವಿ. ಮಧ್ಯಾಹ್ನ ಉಪ್ಸಾರು ಮುದ್ದೆ, ಅನ್ನ ಸಾಂಬಾರು, ಪರೋಟ, ಚಪಾತಿ ಎಲ್ಲ. ವೆಜ್, ನಾನ್ ವೆಜ್ ಏನು ಮಾಡ್ತಾರೆ. ನಾನ್ ವೆಜ್ ಒಂದು ಸೈಡ್ ಡಿಶ್ ಬಿರಿಯಾನಿ ಒಂದು ಮಾಡ್ತೀವಿ ಸರ್. ಮಧ್ಯಾಹ್ನ ಟೈಮ್ 1 ಗಂಟೆ ಮೇಲೆ 1 ಗಂಟೆ ಮೇಲೆ ಬಿರಿಯಾನಿ. ಹೌದೌದು
ಹೌದೌದು, ಕೆಲವ್ರಿಗೆ 100 ರೂಪಾಯಿ 120 ಕೊಟ್ಟು ತಿನ್ನೋಕ್ಕಾಗಲ್ಲ. ನಮ್ಮ ಅಕ್ಕಪಕ್ಕ ಹಳ್ಳಿ ಜನಗಳು ಅವ್ರಿಗೆ ಅದಕ್ಕೇನು ಮಾಡಿದ್ರೆ ಒಂದು 60 ರೂಪಾಯಿಗೆ ಅವರು ಬಿರಿಯಾನಿ ತಿನ್ಬೇಕಲ್ಲ, ಅವ್ರಿಗೂ ಒಂದು ಆಸೆ ಈಡೇರಿಸ್ಬೇಕಲ್ಲ ಅಂತ ಅಂದ್ಬಿಟ್ಟು 60 ರೂಪಾಯಿಗೆ ಬಿರಿಯಾನಿ ಮಾಡಿದ್ವಿ ಸರ್. ಈಗ ಇನ್ನು 35 ಡೇಸ್ ಆಯಿತು ಸರ್ ಮಾಡಿ. ಇವಾಗ ನಾನು 35 ಡೇಸ್ ಆಯಿತು, 40 ಡೇಸ್ ಆಯಿತು. ಹೌದು, ಆಗಿದೆ. ಬೆಳಿಗ್ಗೆ 7 ಗಂಟೆಗೆ ಶುರು ಆಗುತ್ತೆ, ಸಾಯಂಕಾಲ 5 ಗಂಟೆ ತನಕ ನಡೀತದೆ.